ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಗಟಿ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರವನ್ನು ವಿಭಜಿಸಿ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಸ್ಥಾಪಿಸಬೇಕು ಎಂದು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ವೇದಿಕೆಯ ನೇತೃತ್ವದಲ್ಲಿ ನಡೆಯುತ್ತಿರುವ ಸಾರ್ವಜನಿಕ ನ್ಯಾಯಸಮ್ಮತ ಹೋರಾಟವು ಇಂದು 5ನೇ ದಿನಕ್ಕೆ ಕಾಲಿಟ್ಟಿದ್ದು, ಧಾರವಾಡ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಪದಾಧಿಕಾರಿಗಳು ನಿನ್ನೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ವೇದಿಕೆಗೆ ಬಂದು ತಮ್ಮ ಬೆಂಬಲವನ್ನು ಸೂಚಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಇರ್ಫಾನ್ ಪಠಾಣ್ ಅವರು 22/5/2026 ಅಂಜುಮನ್ ಇಸ್ಲಾಂ ಸಂಸ್ಥೆ ಹಾಗೂ ಪ್ರತ್ಯೇಕ ಮಹಾನಗರ ಪಾಲಿಕೆ ವೇದಿಕೆಯ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಸಂಪೂರ್ಣವಾಗಿ ಬೆಂಬಲ ನೀಡಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಸೈಯದ್ ಸರ್ಗೀರೋ, ಮಾಜಿ ಕಾರ್ಯದರ್ಶಿಗಳಾದ ನಜೀರ್ ಅಹಮದ್ ಮನಿಯಾರ್, ಶ್ರೀ ಇರ್ಫಾನ್ ತಾಡಪತ್ರಿ, ಅನ್ನು ಮುನ್ಷಿ, ಶ್ರೀ ಸೌದಾಗರ್ ಉಪಸ್ಥಿತರಿದ್ದರು. ಪ್ರತ್ಯೇಕ ಧಾರವಾಡ ಮಹಾನಗರ ಪಾಲಿಕೆಗಾಗಿ ನಡೆಯುತ್ತಿರುವ ಹೋರಾಟಕ್ಕೆ ಇವತ್ತಿನ ದಿವಸ ನಾವು ನಮ್ಮ ಬೆಂಬಲವನ್ನು ಸೂಚಿಸುತ್ತಿದ್ದೇವೆ. ಹಾಗೂ ಧಾರವಾಡ ಶಹರ ಏನಿದು, ಈ ಶಹರದ ಭೂಮಿಯಲ್ಲಿ ಹುಟ್ಟಿ ಬೆಳೆದಂಥವರು ಈ ಭೂಮಿಯ ಋಣವನ್ನು ತೀರಿಸುವುದನ್ನು ಬಿಟ್ಟು ಈ ಭೂಮಿಯ ಕೂಡ ಏನು ದ್ರೋಹ ಮಾಡ್ತಿದ್ದಾರೆ ಅವರಿಗೆ ನಾವು ಇವತ್ತು ಖಂಡಿಸ್ತೇವೆ. ನಾವು ಯಾರ್ದೋ ಹೆಸರನ್ನು ಇವತ್ತು ಹೇಳಲಿಕ್ಕೆ ಬಯಸಲ್ಲ, ಆದರೆ ಇಲ್ಲಿ ಇದ್ದಂತಹ ಜನಪ್ರತಿನಿಧಿಗಳು ಧಾರವಾಡ ಶಹರವನ್ನು ಹೇಗೆ ಬೆಳೆಸಬೇಕು ಹಾಗೂ ಪ್ರತ್ಯೇಕ ಮಹಾನಗರ ಪಾಲಿಕೆ ಬಹುದಿನಗಳ ಬೇಡಿಕೆ ಇದೆ, ಅದು ಕರ್ನಾಟಕ ರಾಜ್ಯ ಸರ್ಕಾರ ಈಡೇರಿಸಿದೆ. ಆದರೆ ರಾಜ್ಯಪಾಲರು ಯಾಕೆ ಮನಸ್ಸು ಮಾಡ್ತಾ ಇಲ್ಲ, ಅವರಿಗೆ ಯಾರು ಕಡ್ಡಿ ಮಾಡಿದ್ದಾರೆ. ನಾವು ಇವತ್ತು ಈ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಷ್ಟೇ ಬಯಸ್ತೇವೆ, ನೀವು ಯಾರಾದರೂ ಇರ್ರಿ, ಮುನ್ನ ಬರುವ ದಿನಗಳಲ್ಲಿ ಈ ಭಾಗದ ಜನತೆ ನಿಮಗೆ ನಾವು ಚುನಾವಣೆ ಮೂಲಕ ನಾವು ನಿಮಗನ್ನು ಒಂದು ಒಳ್ಳೆಯ ಪಾಠವನ್ನು ಕಲಿಸ್ತೇವೆ ಅಂತ ಹೇಳಿ ಈ ಮಾಧ್ಯಮದ ಮೂಲಕ ನಾವು ಇವತ್ತು ಹೇಳಲಿಕ್ಕೆ ಬಯಸ್ತೇವೆ. ಹಾಗೂ ಪ್ರತ್ಯೇಕ ಧಾರವಾಡ ಮಹಾನಗರ ಪಾಲಿಕೆಗಾಗಿ ನಡೆಯುತ್ತಿರುವ ಹೋರಾಟಕ್ಕೆ ನಮ್ಮ ಸಂಪೂರ್ಣವಾಗಿ ಬೆಂಬಲ ಇದೆ. ಹಾಗೂ ನಾವು ಧಾರವಾಡ ಅಂಜುಮನ್ ಸಂಸ್ಥೆಯಿಂದ ಮುಂಬರುವ 22ರಂದು, ಇದೇ ತಿಂಗಳ 22ನೇ ತಾರೀಕಿನ ದಿವಸ ನಾವು ಬೃಹತವಾಗಿ ಈ ವೇದಿಕೆ ಮುಖಾಂತರ ನಾವು ಪ್ರತಿಭಟನೆಯನ್ನು ಮಾಡಿ ಈ ವೇದಿಕೆಗೆ ನಾವು ಬೆಂಬಲಿಸ್ತೇವೆ. ಹಾಗೂ ಈ ಹೋರಾಟಕ್ಕೆ ಎಲ್ಲ ಬೆಂಬಲ ಕೊಟ್ಟಂತವರಿಗೆ ನಾವು ಇವತ್ತು ಧಾರವಾಡ ಜನತೆ ಪರವಾಗಿ ಅವರ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಯಾಕಂತಂದ್ರೆ ಧಾರವಾಡ ಒಂದು ಡಿಸ್ಟಿಕ್ ಆದಿದ್ದರಿಂದ ಸಣ್ಣ ಸಣ್ಣ ಹಳ್ಳಿಗಳು ಡೆವಲಪ್ ಆಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಸುಮಾರು ಡೆವಲಪ್ ಇದೆ, ಆ ಡೆವಲಪ್ಮೆಂಟ್ಗೆ ನಮ್ಮ ಅಭ್ಯಂತರ ಇಲ್ಲ. ಆದರೆ ನಾವು ಧಾರವಾಡದವರು, ನಾವು ಧಾರವಾಡಿಯರು, ನಮ್ಮ ಧಾರವಾಡನ್ನು ಬೆಳೆಸಲಿಕ್ಕೆ ಶಾಸಕರು ಹಾಗೂ ನಮ್ಮ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದಾರೆ, ಅವರು ನಮಗೆ ಸಹಾಯ ಮಾಡಬೇಕು, ಅವ್ರು ಸ್ಕೋಪ್ ಕೊಡಬೇಕಂತ ಹೇಳಿ ಇವತ್ತು ಅವರಲ್ಲಿ ಬೇಡ್ಕೊಳ್ತೇವೆ. ಇಲ್ಲಾಂದ್ರೆ ಮುಂಬರುವ ದಿನದಲ್ಲಿ ನಿಮಗೆ ತಕ್ಕ ಪಾಠವನ್ನು ಈ ನಾಡಿನ ಜನತೆ ತೋರಿಸ್ತದೆ. ನನ್ನ ಹೆಸರು ಮೊಹಮ್ಮದ್ ಇರ್ಫಾನ್ ತಾಡಪತ್ರಿ, ನಾನು ಅಂಜುಮನ್ ಇಸ್ಲಾಂ ಸಂಸ್ಥೆಯ ಮೆಂಬರ್. ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ಇವತ್ತೆಲ್ಲ ಧಾರವಾಡದ ಹಿರಿಯ ಜೀವಿಗಳು ಮತ್ತು ಬುದ್ಧಿಜೀವಿಗಳು ಮತ್ತು ಧಾರವಾಡದ ಎಲ್ಲ ನಾಗರಿಕರಿಂದ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ಇವತ್ತು 5ನೇ ದಿನ ಕಾಲಿಟ್ಟಿದೆ. ಇವತ್ತು ಬೆಲ್ಲದವರ ಆಫೀಸು, ಮಹಾನಗರ ಪಾಲಿಕೆಯಲ್ಲಿದ್ದಂಥ ಬೆಲ್ಲದವರ ಆಫೀಸು ಮತ್ತು ಮೇಯರ್ ಅವರ ಆಫೀಸು ಮತ್ತು ಮಹಾನಗರ ಪಾಲಿಕೆ ಆಯುಕ್ತರ ಆಫೀಸನ್ನು ನಾವು ಇವತ್ತು ಚಾವಿ ಹಾಕಿದ್ದೀವಿ. ಇದು ಧಾರವಾಡದ ಜನತೆಯ ಕೂಗು, ಧಾರವಾಡ ಜನತೆಯ ಆಸೆ. ಇದೊಂದು ಪ್ರತ್ಯೇಕ ನಮಗೆ ಮಹಾನಗರ ಪಾಲಿಕೆ ಆಗಬೇಕಂತ ಒಂದು ಪ್ರತಿಯೊಬ್ಬ ಧಾರವಾಡ ನಾಗರಿಕರ ಒಂದು ಆಸೆ ಇದೆ. ಇದಕ್ಕೆ ಸ್ಪಂದಿಸಿ ಇವತ್ತಿನ ಸಂಸದರಾದಂಥ ಪ್ರಹ್ಲಾದ್ ಜೋಶಿ ಸಾಹೇಬರಾತು, ಆಮೇಲೆ ಇಲ್ಲಿ ಭಾಗದ MLA ಆದಂಥ ಬೆಲ್ಲದವರು ಆತು, ಇದನ್ನು ಮುತುವರ್ಜಿ ವಹಿಸಿ ನಮ್ಮ ನಿಯೋಗ ಪ್ರತ್ಯೇಕ ಮಹಾನಗರ ಪಾಲಿಕೆ ವೇದಿಕೆ ನಿಯೋಗ ಹಿರಿಯರು ಎಲ್ಲರೂ ಬೆಂಗಳೂರಿಗೆ ಭೇಟಿ ಕರ್ಕೊಂಡು ಹೋಗ್ಯಾರ. ದಯಮಾಡಿ ಇವತ್ತೇನೈತೆ ರಾಜ್ಯಪಾಲರದ ಗಣ್ಯ ರಾಜ್ಯಪಾಲರದು ಸಹಿ ಮಾಡಿಸಿ ಕಳಿಸ್ಬೇಕಂತ ನನ್ನೊಂದು ಆಸೆ ಐತಿ. ಇದಾಗದೇ ಇಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟವನ್ನು ಧಾರವಾಡ ಜನತೆ ಮಾಡ್ತಾರಂತೇಳಿ ಹೇಳಕ್ ನಾನು ಇಚ್ಛೆ ಪಡಿಸ್ತೇನೆ. ರಾಜಶೇಖರ್ ಕಮ್ತಿ, ವಾರ್ಡ್ ನಂಬರ್ 4 ಪಾಲಿಕೆ ಸದಸ್ಯರು. ಈಗ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಪ್ರತ್ಯೇಕ ಮಹಾನಗರ ಪಾಲಿಕೆ ಬೇಕಂತ
2ನೇ ಹಂತದ ಹೋರಾಟ ನಾವು ಎಲ್ಲರೂ ಧಾರವಾಡ ಶಹರದ ಎಲ್ಲರೂ ಕೂಡಿ ಇವತ್ತು ಹೋರಾಟ ನಡೆಸ್ತಾ ಇದ್ದೇವೆ. ಇವತ್ತು 5ನೇ ದಿವಸಕ್ಕೆ ಹೋರಾಟ ನಡೀತಾ ಇದೆ. ಈ ಹೋರಾಟದಲ್ಲಿ ಈ ಭಾಗದ ಜನರು, ಧಾರವಾಡ ಶಹರದ ಸಮಸ್ತ ಬಾಂಧವರು ಇವತ್ತು ಬಂದು ನಮಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ನೀವೇನು ಹೋರಾಟ ಮಾಡ್ತಾ ಇದ್ದೀರಿ, ಇದಕ್ಕೆ ನಮ್ಮ ಇಡೀ ಧಾರವಾಡ ಜನತೆಯ ಬೆಂಬಲ ಇದೆ. ಈ ಹೋರಾಟ ನೀವು ಈ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗೋ ಮಟ್ಟನ ನೀವು ಹೋರಾಟ ಮಾಡ್ಬೇಕಂತ ಅನೇಕ ಸಂಘ ಸಂಸ್ಥೆಗಳು, ಅನೇಕ ಜಾತ್ಯತೀತ ಪಕ್ಷಗಳು, ಜಾತಿಯ ಪಕ್ಷ, ಎಲ್ಲಾ ಪಕ್ಷಗಳು ಯಾವುದೇ ಪಕ್ಷಗಳು ಬಂದು ನಮ್ಮ ಸಪೋರ್ಟ್ ಮಾಡ್ತಾ ಇದೆ. ಕೆಲವೊಬ್ರು ಬಿಜೆಪಿ ಹೋದವ್ರು ಇರಲಿ, ಒಳಗಿಂದ ಅವ್ರಿಗೂ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ನಾವು ಥ್ಯಾಂಕ್ಸ್ ಹೇಳಿ, ಈಗ ಕೆಲವೊಂದು ಹೈಕಮಾಂಡ್ ಆರ ಬಂದಾಗ ಅವ್ರು ಸಮಾಧಾನ ಕೂತಾರ. ಆದ್ರೆ ಅವರು ಸಹಿತ ಇವತ್ತ ಮಹಾನಗರ ಪಾಲಿಕೆ ಬಿಜೆಪಿ ಸದಸ್ಯರು ಒಳಗಿಂದ ಇವತ್ತು ಮಹಾನಗರ ಪಾಲಿಕೆ ಆಗ್ಬೇಕಂತ ಅವರು ಬಯಸಾಗತ್ತಾರ. ಆದ್ರೆ ಕೆಲವೊಂದು ಹಿತಾಸಕ್ತಿಗಳು ಅದನ್ನು ವಿರೋಧ ಮಾಡ್ತಾ ಇದ್ದಾವೆ. ಹೈಕಮಾಂಡ್ ಕೇಳಿ ಮಾತು ಹೇಳಿ ಸ್ಪೆಷಲ್ ಆಗಿ ನಾವು ಪ್ರಹ್ಲಾದ್ ಜೋಶಿ ಅವರಿಗೆ ಹಾಗೂ ಬೆಲ್ಲದವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ತೇವೆ. ಇದರಿಂದ ಧಾರವಾಡ ಜನತೆಗೆ ಒಂದು ಶುಭ ಆಕೈತಿ. ಧಾರವಾಡ ಪ್ರತ್ಯೇಕ ಆಗ್ಲಿಕ್ಕೆ ಆತಂದ್ರೆ ಧಾರವಾಡ ಜನರಿಗೆ ಒಂದು ಅನುಕೂಲ ಆಕೈತಿ. ಇವತ್ತು ನೋಡ್ರಿ, ನಾವು ಈ ಸತ್ತು ತಗೋಬೇಕಂದ್ರ ಅಥವಾ ಒಂದ್ ಏನಾದ್ರ ಮನಿ ಕಟ್ಟಬೇಕಂದ್ರ ಪರ್ಮಿಷನ್ ತಗೋಬೇಕಂದ್ರ ಇವ್ರು ಶುಕ್ರವಾರಕ್ಕೊಮ್ಮೆ ಮಂಗಳವಾರಕ್ಕೊಮ್ಮೆ ಬಂದ್ರೆ ಇಲ್ಲಿಕ್ಕಿರಿಲ್ಲ. ಇವು ಮಾಮೂಲಿ ಇವತ್ತು ಮರಣ ಉತ್ತಾರ ಇರಲಿ, ಒಂದು ಬರ್ತ್ ಸರ್ಟಿಫಿಕೇಟ್ ಇರಲಿ, ಇವತ್ತು ಅಡ್ಡೆ ನಾವು ಸತ್ತು ಹೋಗ್ತೇವೆ. ಯಾಕಂದ್ರೆ ಹುಬ್ಳಿಲೇ ಬರ್ತಾ ಇರೋ ಹೈರ್ ಆಫೀಸರ್ಸ್ ನಮಗೆ ಸಿಗುವುದೇ ಇಲ್ಲ. ಈ ಪ್ರಾಬ್ಲಮ್ ಈ ಧಾರವಾಡ ಶಹರದಲ್ಲಿ ಯಾಕೆ ಫೇಸ್ ಮಾಡ್ಬೇಕು ಹೇಳ್ರಿ? ನಮ್ಮ ಧಾರವಾಡ ಜಿಲ್ಲಾ ನಾವ್ ಇಲ್ಲೇ ಫೇಸ್ ಮಾಡಾಕತ್ತೇವೆ. 2 ದಿವಸ ಬರ್ತಾರೆ ಕಮಿಷನರು, ಮಹಾಪೌರರು. ಅವರು ಈ ಯಾಕೆ ನಾವು ಫೇಸ್ ಮಾಡ್ಬೇಕು? ನಾವು ಜಿಲ್ಲಾದವರಾಗಿ ನಾವು ಫೇಸ್ ಮಾಡ್ಬೇಕು. ಅದಕ್ಕೆ ನಾವು ಧಾರವಾಡ ನಗರಕ್ಕೆ ಒಂದು ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡಿಬಿಟ್ರ ನಮ್ಮ ಅನೇಕ ಇದು ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತಾವ. ಮತ್ತೆ ಧಾರವಾಡ ಜನಕ್ಕೆ ಒಂದು ಇದನ್ನ ಆಕೈತಿ. ಮತ್ತೆ ಧಾರವಾಡ ಅಭಿವೃದ್ಧಿ ಆಕೈತಿ, ಮಹಾನಗರ ಪಾಲಿಕೆ ಹುಬ್ಳಿನೂ ಅಭಿವೃದ್ಧಿ ಆಕೈತಿ. ಅದರಿಂದ ಜನರಿಗೆ ಅನುಕೂಲ ಆಕೈತಿ. ಇದನ್ನ ಯಾಕೆ ವಿಚಾರ ಮಾಡಾಕತ್ತಿಲ್ಲ ಅಂತ ನಾ ಇವತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ಹಾಗೂ ಬೆಲ್ಲದವ್ರಿಗೆ ಕೇಳ್ತೇನೆ. ನೀವು ಇಲ್ಲಿ ಭಾಗದ ಜನರ ಓಡ್ ತಗೊಂಡು ಆರಿಸಿ ಬಂದಿರಿ, ಒಂದು ಅಧಿಕಾರ ಕೊಟ್ಟಾರ ನಿಮಗೆ ಜನ. ಆ ನಿಮಗೆ ಜನರ ಪರವಾಗಿ ನೀವು ಇದನ್ನ ಮಾಡ್ರಿ. ನಿಮ್ಮ ಏನು ಪೊಲಿಟಿಕ್ಸ್ ಇದೆ ಸೈಡ್ಗೆ ಇಡ್ರಿ. ಜನರ ಪ್ರತಿನಿಧಿಯಾಗಿ ಜನರ ಪರವಾಗಿ ಕೆಲಸ ಮಾಡ್ರಿ. ನೀವು ಜನರ ಪರವಾಗಿ ಬಿಟ್ಟು ನಿಮಗೆ ಏನೇನೋ ವಿಚಾರ ಮಾಡಿ ನಾವು ಹಿಂಗ ಆಕೈತಿ, ಪಾರ್ಟಿಗೆ ಹಿಂಗ ಆಕೈತಿ ಅಂತ ವಿಚಾರ ಮಾಡಕ್ ಹೋಗ್ಬಿಡ್ರಿ. ನೀವು ಜನರಿಗಾಗಿ ಹೋರಾಟ ಮಾಡ್ರಿ. ಜನರ ಪ್ರತೀಕ ನೀವು ಜನರು ಹೋರಾಟ ಮಾಡಿ ಕಳ್ಸ್ಯಾರ, ನಿಮ್ಗೆ ಆರಿಸಿ ಕಳ್ಸಾರ. ನೀವು ಜನರ ಬಗ್ಗೆ ವಿಚಾರ ಮಾಡೋದ್ ಬಿಟ್ಟು ನೀವು ಪಾರ್ಟಿ ಬಗ್ಗೆ ವಿಚಾರ ಮಾಡಕ್ ಹೋಗ್ಬೇಡಿ. ಪಾರ್ಟಿಗೆ ಬರ್ತಿರ್ತಾವ ಹೋಗ್ತಿರ್ತಾವ. ನೀವು ಜನರ ಪ್ರತಿಯಾಗಿ ಜನಪ್ರತಿನಿಧಿಯಾಗಿ ಜನರ ಬಗ್ಗೆ ವಿಚಾರ ಮಾಡ್ರಿ. ಇವತ್ತು ನಾವು ಹೊಳಿದ ನೋಡ್ರಿ, ಧಾರವಾಡ ಶಹರದ ಸಮಸ್ತ ಬಾಂಧವರು ಇವತ್ತ ಈ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗು ಮಠನೋ ಹೋರಾಟ ನಮ್ದ್ರೆ ನಿಂದಿರುವುದಿಲ್ಲ. ಇದಕ್ಕೆ ಯಾವುದೇ ಬೆಲೆ ತತ್ತಾದರೂ ನಾವು ಇವತ್ತ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡೇ ತೀರೋರು. ಇದನ್ನ ತಿಳ್ಕೋರಿ. ಈ ಹೋರಾಟ ಮುಂದ ಇವತ್ತು ಗವರ್ನರ್ ಹೋಗ್ಯಾರಲ್ಲ, ಆಮೇಲೆ ಹಿರಿಯರು ಕೂಡಿ ಹೋಗ್ಯಾರ. ಇವತ್ತ ಗವರ್ನರ್ ಭೇಟಿ ಆಗ್ಲಿಕ್ಕೆ ಅವರು ನಮ್ಮ ಏನು ರಾಜ್ಯ ಸರ್ಕಾರ ಏನು ವಿನಯ್ ಕುಲಕರ್ಣಿ ಒಂದು ಬಹಳ ಕಷ್ಟಪಟ್ಟು ಇದಕ್ಕೆ ಒಂದು ಹಂತಕ್ಕೆ ತಂದು ಸಿದ್ದರಾಮಯ್ಯ ಅವರಿಗೆ, ಡಿ.ಕೆ. ಶಿವಕುಮಾರ್ಗೆ ಹೇಳಿ ಇವತ್ತು ಒಂದು ಹಂತಕ್ಕೆ ಕೊಟ್ಟು ಇದು ಸರ್ಕಾರದ ಆಶೆ ಪಾಲನೆ ಮಾಡಿ ಕಳ್ಸಾರ. ಆದ್ರ ಆ ಕಡತವನ್ನು ಹಿಡ್ಕೊಂಡು ಕೂತಾರ ಇವ್ರು. ಯಾಕಂದ್ರೆ ಪ್ರಹ್ಲಾದ್ ಜೋಶಿ ಅವರು ಭೇಟಿ ಆಗಂತಾರ. ಪ್ರಹ್ಲಾದ್ ಜೋಶಿಗೆ ಯಾಕೆ ಭೇಟಿ ಆಗ್ಬೇಕ್ರಿ? ಒಂದು ಸರ್ಕಾರ ಕಳಿಸಿದ ಮೇಲೆ ಅವ್ರು ಮಾಡ್ಬೇಕಲ್ಲ, ಮಾಡಿದವ್ರ ಕರ್ತವ್ಯ. ಅವ್ರ ಗವರ್ನರ್ ಇದನ್ನ ಒಂದು ಸಂವಿಧಾನ ರಕ್ಷಣೆ ಮಾಡೋರು ಗವರ್ನರ್ ಅವರು. ನೀವು ಪ್ರಹ್ಲಾದ್ ಜೋಶಿ ಅವರು ಭೇಟಿ ಅಂದ್ರೆ ನೀವು ಗವರ್ನರ್ ಅದೀರಿ, ಪ್ರಹ್ಲಾದ್ ಜೋಶಿ ಅವರು ಗವರ್ನರ್ ಅದಾರ. ಜನರ ಆಸೆ ನೀವು ಇಳಿಸ್ಬೇಕು. ಇವತ್ತು ನಾವು ನೋಡ್ತೀವಿ ಗವರ್ನರ್ ಇವತ್ತು ನಮ್ಮ ಕಡತಕ್ಕೆ ಸಹಿ ಮಾಡ್ಲಿಕ್ಕಾರ ಅಂದ್ರೆ ನಾವು ಉಗ್ರರು ಹೋರಾಟ ಮಾಡ್ತೀವಿ ಅಂತ ಇವತ್ತು ನಿಮಗೆ ಎಲ್ಲರಿಗೂ ಹೇಳಕ್ ಬಯಸ್ತೇನೆ. ನಜೀರ್ ಮನ್ಯಾರ, ನಾನು ಮಾಜಿ ಅಂಜುಮನ್ ಕಾರ್ಯದರ್ಶಿ ಹಾಗೂ ಸಫಾ ಬೈತುಲ್ ಮಾಲದ ಅಧ್ಯಕ್ಷನಾಗಿ ನಾನು ಈ ಧಾರವಾಡ ಶಹರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ.